ಎಜಿ ನ್ಯೂಸ್ಗೆ ಸ್ವಾಗತ. ಖಾನಾಪುರ ರೈತ ಸಂಘಟನೆ ಕೆಲವು ಸಮಸ್ಯೆಗಳ ಪ್ರಸ್ತಾಪ ಮಾಡಿದ್ದಾರೆ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಳನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಳಗಾವಿ ಸುವರ್ಣ ಗಾರ್ಡ್ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು, ರೈಲು ಯೋಜನೆ ಕೆಲವು ಮಾರ್ಪಾಡು ಮಾಡುವ ಕುರಿತು ಮನವಿ ಸ್ವೀಕರಿಸಿದ್ದೇನೆ. ಕೆಎಸ್ಆರ್ಟಿಸಿ ನೌಕರ ಕೆಲವು ಬೇಡಿಕೆಗಳನ್ನು ಕೂಡ ಸ್ವೀಕಾರ ಮಾಡಿದ್ದೇನೆ ಎಂದಿದ್ದಾರೆ. ನಮ್ಮ ಖಾನಾಪುರ ರೈತರ ಸಂಘಟನೆಯವರು ಕಕ್ಕೇರಿಯವರು ಅವರ ತಾಲೂಕಿನ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರೈತರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಮಹದಾಯಿ ಕಳಸಾ ಬಂಡೂರಿ ಆ ಒಂದು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಮತ್ತು ರೈಲ್ವೆ ಯೋಜನೆ ಏನಿದೆ ಅದನ್ನ ಸ್ವಲ್ಪ ಮಾರ್ಪಾಡುಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಮನವಿನ ತಗೊಂಡೆ. ಆಮೇಲೆ ನಮ್ಮ KSRTC ಎಂಪ್ಲಾಯೀಸ್ ಅವರು ಏನು ಅವ್ರಿಗೆ ರಿವಿಷನ್ ಇದೆ, ಅವರ ಪೇ ರಿವಿಷನ್, ಆ ಪೇ ರಿವಿಷನ್ ಏನಿದೆ ಅದನ್ನ ಅವರು 2020ನೇ ಇಸ್ವಿಯಿಂದ ಅದನ್ನ ಜಾರಿ ಬರೋ ತರ ಮಾಡ್ಕೊಡ್ಬೇಕು ಮತ್ತು 2024ನೇ ಇಸ್ವಿಯಿಂದ ಮತ್ತೊಮ್ಮೆ ರಿವೈಸ್ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅನಂತ್ ಸುಬ್ರಾಯರು ಮತ್ತು ಎಲ್ಲ ಯೂನಿಯನ್ ಅವರು ಅದನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡು ಮುಖ್ಯಮಂತ್ರಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಮತ್ತು ನಮ್ಮ ಸಾರಿಗೆ ಸಚಿವರು ಅವರು, ಯಾಕಂದ್ರೆ ಅವರ ಆಪರೇಷನ್ ಆಗಿರೋದ್ರಿಂದ ಸಾರಿಗೆ ಸಚಿವರು ಬಂದಿಲ್ಲ. ಆಮೇಲೆ ಇಲ್ಲಿ ಕೆಲವು ಸಂಘಟನೆಗಳು, ಇಲ್ಲಿ ಕೆಲವು ತಾಲೂಕು, ಯರಗಟ್ಟಿ ತಾಲೂಕು, ಅದಕ್ಕೆ ಕೆಲವು ಎಲ್ಲ ಅವಶ್ಯ ಇರತಕ್ಕಂಥ ಕಾಮಗಾರಿಗಳಾಗಬೇಕು ಅಂತ. ಇನ್ನೊಂದು ತಾಲೂಕು ಯಾವ್ದಿದೆ, ಅದು ಮುಂಡ್ರಗಿ ತಾಲೂಕು ಅವರು ಕೂಡ ಅವ್ರ ಹೊಸ ತಾಲೂಕು ಆಗಿರೋದ್ರಿಂದ ಅಲ್ಲಿಗೆ ಹೊಸ ಎಲ್ಲ ಸೌಲಭ್ಯಗಳು ಬೇಕು ಅಂತ. ಆಮೇಲೆ ಹೂಗಾರ್ ಸಮಾಜದವರು, ಅವ್ರಿಗೆ SC ಅಥವಾ ST ಗೆ ಸೇರಿಸಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಒಂದು ಜನರಲ್ OBC ಕ್ಯಾಟಗರಿಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವ್ರದ್ದೊಂದು ಬೇಡಿಕೆ ಇದೆ. ಹೂಗಾರ್ ಸಮಾಜ ಈ ನೋಡಿ, ನಾನು ಮನವಿ ಮತ್ತು ಇಲ್ಲಿ ಈಗ ನಮ್ಮ ಮೇಟಿ ಅವರ ನೇತೃತ್ವದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.